ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಕರ್ತನ ನಾಮದ ಮಹಿಮೆಗಾಗಿ. ಸತ್ಯವೇದದ 66 ಪುಸ್ತಕಗಳ ಕುರಿತು 66 ಪುಸ್ತಕಗಳು ಯಾವ ಪುಟದಲ್ಲಿ ಬರುತ್ತೋ ಆ ಪುಟದ ಸಂಖ್ಯೆದ ಕುರಿತು, 66 ಪುಸ್ತಕಗಳಲ್ಲಿ ಬರುವಂಥ ಅಧ್ಯಾಯಗಳ ಕುರಿತು, 66 ಪುಸ್ತಕಗಳಲ್ಲಿ ಬರುವಂಥ ವಾಕ್ಯಗಳ ಕುರಿತು ಮತ್ತು ಒಟ್ಟು ಪುಸ್ತಕಗಳ ಕುರಿತು, ಒಟ್ಟು ಪುಟಗಳ ಕುರಿತು, ಒಟ್ಟು ಅಧ್ಯಾಯಗಳ ಕುರಿತು, ಒಟ್ಟು ವಾಕ್ಯಗಳ ಕುರಿತು ಬಾಯಿಪಾಠವಾಗಿ ಕರ್ತನಿಗೆ ಮಹಿಮೆ ಉಂಟಾಗಲಿ. 1 ಆದಿಕಾಂಡ, 2 ವಿಮೋಚನಕಾಂಡ, 3 ಯಾಜಕಕಾಂಡ, 4 ಅರಣ್ಯಕಾಂಡ, 5 ಧರ್ಮೋಪದೇಶಕಾಂಡ, 6 ಯೆಹೋಶುವನು, 7 ನ್ಯಾಯಸ್ಥಾಪಕರು, 8 ರೂತಳು, 9 1 ಸಮುವೇಲನು, 10 2 ಸಮುವೇಲನು, 11 1 ಅರಸುಗಳು, 12 2 ಅರಸುಗಳು, 13 1 ಪೂರ್ವಕಾಲ ವೃತ್ತಾಂತ, 14 2 ಪೂರ್ವಕಾಲ ವೃತ್ತಾಂತ, 15 ಎಜ್ರನು, 16 ನೆಹೆಮೀಯನು, 17 ಎಸ್ತರಳು, 18 ಯೋಬನು, 19 ಕೀರ್ತನೆಗಳು, 20 ಜ್ಞಾನೋಕ್ತಿಗಳು, 21 ಪ್ರಸಂಗಿ, 22 ಪರಮಗೀತ, 23 ಯೆಶಾಯನು, 24 ಯೆರೆಮೀಯನು, 25 ಪ್ರಲಾಪಗಳು, 26 ಯೆಜ್ಕೇಲನು, 27 ದಾನಿಯೇಲನು, 28 ಹೋಸೇಯನು, 29 ಯೋವೇಲನು, 30 ಆಮೋಸನು, 31 ಓಬದ್ಯನು, 32 ಯೋನಾನು, 33 ಮೀಕಾನು, 34 ನಹೂಮನು, 35 ಹಬಕ್ಕೂಕನು, 36 ಚೆಫನ್ಯನು, 37 ಹಗ್ಗಾಯನು, 38 ಜೆಕರ್ಯನು, 39 ಮಲಾಕ್ಯನು. ಹೊಸ ಒಡಂಬಡಿಕೆ ಪುಸ್ತಕಗಳ ಕುರಿತು 1 ಮತ್ತಾಯನು, 2 ಮಾರ್ಕನು, 3 ಲೂಕನು, 4 ಯೋಹಾನನು, 5 ಅಪೊಸ್ತಲರ ಕೃತ್ಯಗಳು, 6 ರೋಮಾಪುರದವರಿಗೆ, 7 1 ಕೊರಿಂಥದವರಿಗೆ, 8 2 ಕೊರಿಂಥದವರಿಗೆ, 9 ಗಲಾತ್ಯದವರಿಗೆ, 10 ಎಫೆಸದವರಿಗೆ, 11 ಫಿಲಿಪ್ಪಿಯವರಿಗೆ, 12 ಕೊಲೋಸೆಯವರಿಗೆ, 13 1 ಥೆಸಲೋನಿಕದವರಿಗೆ, 14 2 ಥೆಸಲೋನಿಕದವರಿಗೆ, 15 1 ತಿಮೋಥೆನಿಗೆ, 16 2 ತಿಮೋಥೆನಿಗೆ, 17 ತೀತನಿಗೆ, 18 ಫಿಲೋಮೋನನಿಗೆ, 19 ಇಬ್ರಿಯರಿಗೆ, 20 ಯಾಕೋಬನು, 21 1 ಪೇತ್ರನು, 22 2 ಪೇತ್ರನು, 23 1 ಯೋಹಾನನು, 24 2 ಯೋಹಾನನು, 25 3 ಯೋಹಾನನು, 26 ಯೂದನು, 27 ಪ್ರಕಟಣೆ. ಈಗ 66 ಪುಸ್ತಕಗಳು ಯಾವ ಪುಟದಲ್ಲಿ ಬರುತ್ತೋ ಆ ಪುಟದ ಸಂಖ್ಯೆಗಳ ಕುರಿತು. ಆದಿಕಾಂಡ ಪುಟದ ಸಂಖ್ಯೆ 1, ವಿಮೋಚನಕಾಂಡ 62, ಯಾಜಕಕಾಂಡ 113, ಅರಣ್ಯಕಾಂಡ 149, ಧರ್ಮೋಪದೇಶಕಾಂಡ 199, ಯೆಹೋಶುವನು 244, ನ್ಯಾಯಸ್ಥಾಪಕರು 270, ರೂತಳು 298, 1 ಸಮುವೇಲನು 301, 2 ಸಮುವೇಲನು 338, 1 ಅರಸುಗಳು 370, 2 ಅರಸುಗಳು 405, 1 ಪೂರ್ವಕಾಲ ವೃತ್ತಾಂತ 440, 2 ಪೂರ್ವಕಾಲ ವೃತ್ತಾಂತ 474, ಎಜ್ರನು 512, ನೆಹೆಮೀಯನು 523, ಎಸ್ತರಳು 539, ಯೋಬನು 548, ಕೀರ್ತನೆಗಳು 585, ಜ್ಞಾನೋಕ್ತಿಗಳು 696, ಪ್ರಸಂಗಿ 726, ಪರಮಗೀತ 734, ಯೆಶಾಯನು 740, ಯೆರೆಮೀಯನು 802, ಪ್ರಲಾಪಗಳು 867, ಯೆಜ್ಕೇಲನು 874, ದಾನಿಯೇಲನು 934, ಹೋಸೇಯನು 952, ಯೋಬೇಲನು 962, ಆಮೋಸನು 967, ಓಬದ್ಯನು 977, ಯೋನಾನು 979, ಮೀಕಾನು 981, ನಹೂಮನು 989, ಹಬಕ್ಕೂಕನು 992, ಚೆಫನ್ಯನು 996, ಹಗ್ಗಾಯನು 1000, ಜೆಕರ್ಯನು 1003, ಮಲಾಕ್ಯನು 1015. ಹಳೆ ಒಡಂಬಡಿಕೆ ಮುಕ್ತಾಯದ ಪುಟದ ಸಂಖ್ಯೆ 1019. ಹೊಸ ಒಡಂಬಡಿಕೆ ಪುಟಗಳ ಕುರಿತು ಮತ್ತಾಯನ ಪುಟದ ಸಂಖ್ಯೆ 1, ಮಾರ್ಕನು 39, ಲೂಕನು 64, ಯೋಹಾನನು 107, ಅಪೊಸ್ತಲ ಕೃತ್ಯಗಳು 137, ರೋಮಾಪುರದವರಿಗೆ 177, 1 ಕೊರಿಂಥದವರಿಗೆ 198, 2 ಕೊರಿಂಥದವರಿಗೆ 217, ಗಲಾತ್ಯದವರಿಗೆ 230, ಎಫೆಸದವರಿಗೆ 237, ಫಿಲಿಪ್ಪಿಯವರಿಗೆ 245, ಕೊಲೋಸೆಯವರಿಗೆ 251, 1 ಥೆಸಲೋನಿಕದವರಿಗೆ 256, 2 ಥೆಸಲೋನಿಕದವರಿಗೆ 260, 1 ತಿಮೋಥೆನಿಗೆ 263, 2 ತಿಮೋಥೆನಿಗೆ 269,
ತೀತನಿಗೆ 273, ಪಿಲೋಮೋನನಿಗೆ 276, ಇಬ್ರಿಯರಿಗೆ 277, ಯಾಕೋಬನು 294, 1 ಪೇತ್ರನು 299, 2 ಪೇತ್ರನು 306, 1 ಯೋಹಾನನು 310, 2 ಯೋಹಾನನು 316, 3 ಯೋಹಾನನು 317, ಯೂದನು 318, ಪ್ರಕಟಣೆ 320. ಹೊಸ ಒಡಂಬಡಿಕೆ ಮುಕ್ತಾಯದ ಪುಟದ ಸಂಖ್ಯೆ 345. ಈಗ 66 ಪುಸ್ತಕಗಳಲ್ಲಿ ಬರುವಂಥ ಅಧ್ಯಾಯಗಳ ಕುರಿತು ಆದಿಕಾಂಡ 50 ಅಧ್ಯಾಯಗಳು, ವಿಮೋಚನ ಕಂಡ 40 ಅಧ್ಯಾಯಗಳು, ಯಾಜಕ ಕಂಡ 27 ಅಧ್ಯಾಯಗಳು, ಅರಣ್ಯಕಾಂಡ 36 ಅಧ್ಯಾಯಗಳು, ಧರ್ಮೋಪದೇಶ ಕಂಡ 34 ಅಧ್ಯಾಯಗಳು, ಯೆಹೋಶುವನು 24 ಅಧ್ಯಾಯಗಳು, ನ್ಯಾಯಸ್ಥಾಪಕರು 21 ಅಧ್ಯಾಯಗಳು, ರೂತಳು 4 ಅಧ್ಯಾಯಗಳು, 1 ಸಮುವೇಲನು 31 ಅಧ್ಯಾಯಗಳು, 2 ಸಮುವೇಲನು 24 ಅಧ್ಯಾಯಗಳು, 1 ಅರಸುಗಳು 22 ಅಧ್ಯಾಯಗಳು, 2 ಅರಸುಗಳು 25 ಅಧ್ಯಾಯಗಳು, 1 ಪೂರ್ವಕಾಲ ವೃತ್ತಾಂತ 29 ಅಧ್ಯಾಯಗಳು, 2 ಪೂರ್ವಕಾಲ ವೃತ್ತಾಂತ 36 ಅಧ್ಯಾಯಗಳು, ಯಜ್ರನು 10 ಅಧ್ಯಾಯಗಳು, ನೆಹೆಮೀಯನು 13 ಅಧ್ಯಾಯಗಳು, ಎಸ್ತರಳು 10 ಅಧ್ಯಾಯಗಳು, ಯೋಬನು 42 ಅಧ್ಯಾಯಗಳು, ಕೀರ್ತನೆಗಳು 150 ಅಧ್ಯಾಯಗಳು, ಜ್ಞಾನೋಕ್ತಿಗಳು 31 ಅಧ್ಯಾಯಗಳು, ಪ್ರಸಂಗಿ 12 ಅಧ್ಯಾಯಗಳು, ಪರಮಗೀತ 8 ಅಧ್ಯಾಯಗಳು, ಯೆಶಾಯನು 66 ಅಧ್ಯಾಯಗಳು, ಯೆರೆಮೀಯನು 52 ಅಧ್ಯಾಯಗಳು, ಪ್ರಲಾಪಗಳು 5 ಅಧ್ಯಾಯಗಳು, ಯೆಜ್ಕೇಲನು 48 ಅಧ್ಯಾಯಗಳು, ದಾನಿಯೇಲನು 12 ಅಧ್ಯಾಯಗಳು, ಹೋಸೇಯನು 14 ಅಧ್ಯಾಯಗಳು, ಯೋಬೇಲನು 3 ಅಧ್ಯಾಯಗಳು, ಆಮೋಸನು 9 ಅಧ್ಯಾಯಗಳು, ಓಬಾದ್ಯನು 1 ಅಧ್ಯಾಯ, ಯೋನಾನು 4 ಅಧ್ಯಾಯಗಳು, ಮೀಕಾನು 7 ಅಧ್ಯಾಯಗಳು, ನಹೂಮನು 3 ಅಧ್ಯಾಯಗಳು, ಹಬಕ್ಕೂಕನು 3 ಅಧ್ಯಾಯಗಳು, ಚೇಫಾನನು 3 ಅಧ್ಯಾಯಗಳು, ಹಗ್ಗಾಯನು 2 ಅಧ್ಯಾಯಗಳು, ಜೆಕರ್ಯನು 14 ಅಧ್ಯಾಯಗಳು, ಮಲಾಕ್ಯನು 4 ಅಧ್ಯಾಯಗಳು. ಹೊಸ ಒಡಂಬಡಿಕೆ ಅಧ್ಯಾಯಗಳ ಕುರಿತು ಮತ್ತಾಯನು 28 ಅಧ್ಯಾಯಗಳು, ಮಾರ್ಕನು 16 ಅಧ್ಯಾಯಗಳು, ಲೂಕನು 24 ಅಧ್ಯಾಯಗಳು, ಯೋಹಾನನು 21 ಅಧ್ಯಾಯಗಳು, ಅಪೊಸ್ತಲ ಕೃತ್ಯಗಳು 28 ಅಧ್ಯಾಯಗಳು, ರೋಮಪುರದವರಿಗೆ 16 ಅಧ್ಯಾಯಗಳು, 1 ಕೊರಿಂಥದವರಿಗೆ 16 ಅಧ್ಯಾಯಗಳು, 2 ಕೊರಿಂಥದವರಿಗೆ 13 ಅಧ್ಯಾಯಗಳು, ಗಲಾತ್ಯದವರಿಗೆ 6 ಅಧ್ಯಾಯಗಳು, ಎಫೆಸದವರಿಗೆ 6 ಅಧ್ಯಾಯಗಳು, ಫಿಲಿಪ್ಪಿಯವರಿಗೆ 4 ಅಧ್ಯಾಯಗಳು, ಕೊಲೋಸೆಯವರಿಗೆ 4 ಅಧ್ಯಾಯಗಳು, 1 ಥೆಸಲೋನಿಕದವರಿಗೆ 5 ಅಧ್ಯಾಯಗಳು, 2 ಥೆಸಲೋನಿಕದವರಿಗೆ 3 ಅಧ್ಯಾಯಗಳು, 1 ತಿಮೋಥೆಯನಿಗೆ 6 ಅಧ್ಯಾಯಗಳು, 2 ತಿಮೋಥೆಯನಿಗೆ 4 ಅಧ್ಯಾಯಗಳು, ತೀತನಿಗೆ 3 ಅಧ್ಯಾಯಗಳು, ಪಿಲೋಮೋನನಿಗೆ 1 ಅಧ್ಯಾಯ, ಇಬ್ರಿಯರಿಗೆ 13 ಅಧ್ಯಾಯಗಳು, ಯಾಕೋಬನು 5 ಅಧ್ಯಾಯಗಳು, 1 ಪೇತ್ರನು 5 ಅಧ್ಯಾಯಗಳು, 2 ಪೇತ್ರನು 3 ಅಧ್ಯಾಯಗಳು, 1 ಯೋಹಾನನು 5 ಅಧ್ಯಾಯಗಳು, 2 ಯೋಹಾನನು 1 ಅಧ್ಯಾಯ, 3 ಯೋಹಾನನು 1 ಅಧ್ಯಾಯ, ಯೂದನು 1 ಅಧ್ಯಾಯ, ಪ್ರಕಟಣೆ 22 ಅಧ್ಯಾಯಗಳು. ಈಗ 66 ಪುಸ್ತಕಗಳಲ್ಲಿ ಬರುವಂಥ ವಾಕ್ಯಗಳ ಕುರಿತು, ಪ್ರತಿಯೊಂದು ಪುಸ್ತಕದಲ್ಲಿ ಎಷ್ಟೆಷ್ಟು ವಾಕ್ಯಗಳು ಬರುತ್ತೋ ಆ ವಾಕ್ಯಗಳ ಕುರಿತು ಆದಿಕಾಂಡ 1533 ವಾಕ್ಯಗಳು, ವಿಮೋಚನ ಕಂಡ 1213 ವಾಕ್ಯಗಳು, ಯಾಜಕ ಕಂಡ 859 ವಾಕ್ಯಗಳು, ಅರಣ್ಯಕಾಂಡ 1288 ವಾಕ್ಯಗಳು, ಧರ್ಮೋಪದೇಶ ಕಾಂಡ 959 ವಾಕ್ಯಗಳು, ಯೆಹೋಶುವನು 658 ವಾಕ್ಯಗಳು, ನ್ಯಾಯಸ್ಥಾಪಕರು 618 ವಾಕ್ಯಗಳು, ರೂತಳು 85 ವಾಕ್ಯಗಳು, 1 ಸಮುವೇಲನು 810 ವಾಕ್ಯಗಳು, 2 ಸಮುವೇಲನು 695 ವಾಕ್ಯಗಳು, 1 ಅರಸುಗಳು 816 ವಾಕ್ಯಗಳು, 2 ಅರಸುಗಳು 718 ವಾಕ್ಯಗಳು, 1 ಪೂರ್ವಕಾಲ ವೃತ್ತಾಂತ 942 ವಾಕ್ಯಗಳು, 2 ಪೂರ್ವಕಾಲ ವೃತ್ತಾಂತ 822 ವಾಕ್ಯಗಳು, ಯಜ್ರನು 280 ವಾಕ್ಯಗಳು, ನೆಹೆಮೀಯನು 406 ವಾಕ್ಯಗಳು, ಎಸ್ತರಳು 167 ವಾಕ್ಯಗಳು, ಯೋಬನು 1070 ವಾಕ್ಯಗಳು, ಕೀರ್ತನೆಗಳು 2461 ವಾಕ್ಯಗಳು, ಜ್ಞಾನೋಕ್ತಿಗಳು 915 ವಾಕ್ಯಗಳು, ಪ್ರಸಂಗಿ 222 ವಾಕ್ಯಗಳು, ಪರಮಗೀತ 117 ವಾಕ್ಯಗಳು, ಯೆಶಾಯನು 1292 ವಾಕ್ಯಗಳು, ಯೆರೆಮೀಯನು 1364 ವಾಕ್ಯಗಳು, ಪ್ರಲಾಪಗಳು 154 ವಾಕ್ಯಗಳು, ಯೆಜ್ಕೇಲನು 1273 ವಾಕ್ಯಗಳು, ದಾನಿಯೇಲನು 357 ವಾಕ್ಯಗಳು, ಹೋಸೇಯನು 197 ವಾಕ್ಯಗಳು,
ಯೋಬೇಲನು 73 ವಾಕ್ಯಗಳು, ಆಮೋಸನು 146 ವಾಕ್ಯಗಳು, ಓಬಾದ್ಯನು 21 ವಾಕ್ಯಗಳು, ಯೋನಾನು 48 ವಾಕ್ಯಗಳು, ಮೀಕಾನು 105 ವಾಕ್ಯಗಳು, ನಹೂಮನು 47 ವಾಕ್ಯಗಳು, ಅಬಕೂಕನು 56 ವಾಕ್ಯಗಳು, ಚೇಪಾನ್ಯನು 53 ವಾಕ್ಯಗಳು, ಅಗ್ಗಾಯನು 38 ವಾಕ್ಯಗಳು, ಜೆಕಾರ್ಯನು 211 ವಾಕ್ಯಗಳು, ಮಲಾಕ್ಯನು 55 ವಾಕ್ಯಗಳು. ಈಗ ಹೊಸ ಒಡಂಬಡಿಕೆಯ ವಾಕ್ಯಗಳ ಕುರಿತು ಮತ್ತಾಯನು 1071 ವಾಕ್ಯಗಳು, ಮಾರ್ಕನು 678 ವಾಕ್ಯಗಳು, ಲೂಕನು 1151 ವಾಕ್ಯಗಳು, ಯೋಹಾನನು 879 ವಾಕ್ಯಗಳು, ಅಪೊಸ್ತಲರ ಕೃತ್ಯಗಳು 1007 ವಾಕ್ಯಗಳು, ರೋಮಾಪುರದವರಿಗೆ 437 ವಾಕ್ಯಗಳು, 1 ಕೊರಿಂಥದವರಿಗೆ 437 ವಾಕ್ಯಗಳು, 2 ಕೊರಿಂಥದವರಿಗೆ 257 ವಾಕ್ಯಗಳು, ಗಲಾತ್ಯದವರಿಗೆ 149 ವಾಕ್ಯಗಳು, ಎಫೆಸದವರಿಗೆ 155 ವಾಕ್ಯಗಳು, ಫಿಲಿಪಿಯವರಿಗೆ 104 ವಾಕ್ಯಗಳು, ಕೊಲೋಸ್ಯವರಿಗೆ 95 ವಾಕ್ಯಗಳು, 1 ಥೆಸಲೋನಿಕದವರಿಗೆ 89 ವಾಕ್ಯಗಳು, 2 ಥೆಸಲೋನಿಕದವರಿಗೆ 47 ವಾಕ್ಯಗಳು, 1 ತಿಮೋಥೆಯನಿಗೆ 113 ವಾಕ್ಯಗಳು, 2 ತಿಮೋಥೆಯನಿಗೆ 83 ವಾಕ್ಯಗಳು, ತೀತನಿಗೆ 46 ವಾಕ್ಯಗಳು, ಫಿಲೋಮೋನನಿಗೆ 25 ವಾಕ್ಯಗಳು, ಇಬ್ರಿಯರಿಗೆ 302 ವಾಕ್ಯಗಳು, ಯಾಕೋಬನು 108 ವಾಕ್ಯಗಳು, 1 ಪೇತ್ರನು 105 ವಾಕ್ಯಗಳು, 2 ಪೇತ್ರನು 61 ವಾಕ್ಯಗಳು, 1 ಯೋಹಾನನು 105 ವಾಕ್ಯಗಳು, 2 ಯೋಹಾನನು 13 ವಾಕ್ಯಗಳು, 3 ಯೋಹಾನನು 14 ವಾಕ್ಯಗಳು, ಯೂದನು 25 ವಾಕ್ಯಗಳು, ಪ್ರಕಟಣೆ 404 ವಾಕ್ಯಗಳು. ಈಗ ಒಟ್ಟು ಪುಸ್ತಕಗಳ ಕುರಿತು, ಒಟ್ಟು ಪುಟಗಳ ಕುರಿತು, ಒಟ್ಟು ಅಧ್ಯಾಯಗಳ ಕುರಿತು, ಒಟ್ಟು ವಾಕ್ಯಗಳ ಕುರಿತು. ಹಳೆ ಒಡಂಬಡಿಕೆಯಲ್ಲಿ 39 ಪುಸ್ತಕಗಳಿವೆ, ಹೊಸ ಒಡಂಬಡಿಕೆಯಲ್ಲಿ 27 ಪುಸ್ತಕಗಳಿವೆ. ಒಟ್ಟು ಸತ್ಯವೇದದಲ್ಲಿರುವಂಥ ಪುಸ್ತಕಗಳು 66 ಪುಸ್ತಕಗಳಿವೆ. ಈಗ ಪುಟಗಳ ಕುರಿತು, ಹಳೆ ಒಡಂಬಡಿಕೆಯಲ್ಲಿ 1019 ಪುಟಗಳಿವೆ, ಹೊಸ ಒಡಂಬಡಿಕೆಯಲ್ಲಿ 345 ಪುಟಗಳಿವೆ. ಒಟ್ಟು ಸತ್ಯವೇದದಲ್ಲಿರುವಂಥ ಪುಟಗಳು 1364 ಪುಟಗಳಿವೆ. ಈಗ ಅಧ್ಯಾಯಗಳ ಕುರಿತು, ಹಳೆ ಒಡಂಬಡಿಕೆಯಲ್ಲಿ 929 ಅಧ್ಯಾಯಗಳಿವೆ, ಹೊಸ ಒಡಂಬಡಿಕೆಯಲ್ಲಿ 260 ಅಧ್ಯಾಯಗಳಿವೆ. ಒಟ್ಟು ಸತ್ಯವೇದದಲ್ಲಿರುವಂಥ ಅಧ್ಯಾಯಗಳು 1189 ಅಧ್ಯಾಯಗಳಿವೆ. ಈಗ ವಾಕ್ಯಗಳ ಕುರಿತು, ಹಳೆ ಒಡಂಬಡಿಕೆಯಲ್ಲಿ 23,144 ವಾಕ್ಯಗಳಿವೆ, ಹೊಸ ಒಡಂಬಡಿಕೆಯಲ್ಲಿ 7,956 ವಾಕ್ಯಗಳಿವೆ. ಒಟ್ಟು ಸತ್ಯವೇದದಲ್ಲಿರುವಂಥ ವಾಕ್ಯಗಳು 31,100 ವಾಕ್ಯಗಳಿವೆ. ಈಗ ಹಳೆ ಒಡಂಬಡಿಕೆಯಲ್ಲಿ ಮಧ್ಯಪುಸ್ತಕದ ಕುರಿತು, ಹೊಸ ಒಡಂಬಡಿಕೆಯಲ್ಲಿ ಮಧ್ಯಪುಸ್ತಕದ ಕುರಿತು. ಹಳೆ ಒಡಂಬಡಿಕೆಯಲ್ಲಿ 39 ಪುಸ್ತಕಗಳಿವೆ. 39 ಪುಸ್ತಕಗಳಲ್ಲಿ ಮಧ್ಯಪುಸ್ತಕ 20ನೇ ಪುಸ್ತಕ ಜ್ಞಾನೋಕ್ತಿಗಳು. ಅದರ ಪುಟದ ಸಂಖ್ಯೆ 696ನೇ ಪುಟದಲ್ಲಿರುವಂಥ ಪುಸ್ತಕ. ಅದರಲ್ಲಿರುವಂಥ ಅಧ್ಯಾಯಗಳು 31 ಅಧ್ಯಾಯಗಳಿವೆ. ಅದರಲ್ಲಿರುವಂಥ ವಾಕ್ಯಗಳು 915 ವಾಕ್ಯಗಳಿವೆ. ಈಗ ಹೊಸ ಒಡಂಬಡಿಕೆಯಲ್ಲಿ ಮಧ್ಯಪುಸ್ತಕದ ಕುರಿತು. ಹೊಸ ಒಡಂಬಡಿಕೆಯಲ್ಲಿ 27 ಪುಸ್ತಕಗಳಿವೆ. 27 ಪುಸ್ತಕಗಳಲ್ಲಿ ಮಧ್ಯಪುಸ್ತಕ 2 ಥೆಸಲೋನಿಕದವರಿಗೆ ಹೊಸ ಒಡಂಬಡಿಕೆಯಲ್ಲಿ 14ನೇ ಪುಸ್ತಕ 2 ಥೆಸಲೋನಿಕದವರಿಗೆ. ಅದರ ಪುಟದ ಸಂಖ್ಯೆ 260ನೇ ಪುಟದಲ್ಲಿರುವಂಥ ಪುಸ್ತಕ. ಅದರಲ್ಲಿರುವಂಥ ಅಧ್ಯಾಯಗಳು 3 ಅಧ್ಯಾಯಗಳಿವೆ. ಅದರಲ್ಲಿರುವಂಥ ವಾಕ್ಯಗಳು 47 ವಾಕ್ಯಗಳಿವೆ. ಈಗ ನಮ್ಮ ಕೈಯಲ್ಲಿರುವಂಥ ಸತ್ಯವೇದವು 66 ಪುಸ್ತಕಗಳಿರುವಂಥ ಸತ್ಯವೇದ. ಆದರೆ ಇದರಲ್ಲಿ ನಾವು ಸತ್ಯವೇದದಲ್ಲಿ ಚಿಕ್ಕ ಪುಸ್ತಕದ ಕುರಿತು, ದೊಡ್ಡ ಪುಸ್ತಕದ ಕುರಿತು, ಚಿಕ್ಕ ಅಧ್ಯಾಯದ ಕುರಿತು, ದೊಡ್ಡ ಅಧ್ಯಾಯದ ಕುರಿತು, ಚಿಕ್ಕ ವಾಕ್ಯದ ಕುರಿತು, ದೊಡ್ಡ ವಾಕ್ಯದ ಕುರಿತು, ಈ 3ರ ಕುರಿತಾಗಿ ನಾವು ನೋಡಲಿದ್ದೇವೆ. ಮೊದಲನೇದಾಗಿ ಸತ್ಯವೇದದಲ್ಲಿ
ಚಿಕ್ಕ ಪುಸ್ತಕದ ಕುರಿತಾಗಿ ನಾವು ನೋಡುವುದಾದರೆ, ಹೊಸ ಒಡಂಬಡಿಕೆಯಲ್ಲಿ 24ನೇ ಪುಸ್ತಕ 2 ಯೋಹಾನ 1 ಅಧ್ಯಾಯ 13 ವಾಕ್ಯಗಳಿರುವಂಥದ್ದು. ಈ 66 ಪುಸ್ತಕಗಳಲ್ಲಿದು ಚಿಕ್ಕ ಪುಸ್ತಕ. ಮತ್ತು ದೊಡ್ಡ ಪುಸ್ತಕದ ಕುರಿತಾಗಿ ನಾವು ನೋಡುವುದಾದರೆ, ಹಳೆ ಒಡಂಬಡಿಕೆಯಲ್ಲಿ ಕೀರ್ತನೆಗಳು 19ನೇ ಪುಸ್ತಕ ಕೀರ್ತನೆಗಳು 150 ಅಧ್ಯಾಯಗಳಿರುವಂಥ ಪುಸ್ತಕ. ಅದರಲ್ಲಿರುವಂಥ ವಾಕ್ಯಗಳು 2461 ವಾಕ್ಯಗಳಿವೆ. ಇದು ಸತ್ಯವೇದದಲ್ಲಿ ದೊಡ್ಡ ಪುಸ್ತಕ. ಈಗ ಅಧ್ಯಾಯದ ಕುರಿತಾಗಿ, ಅಂದರೆ ಚಿಕ್ಕ ಅಧ್ಯಾಯ ದೊಡ್ಡ ಅಧ್ಯಾಯದ ಕುರಿತಾಗಿ ನಾವು ನೋಡುವುದಾದರೆ, ಕೀರ್ತನೆಗಳು 150 ಅಧ್ಯಾಯಗಳಿರುವಂಥ ಪುಸ್ತಕ. ಅದರಲ್ಲಿ 117ನೇ ಅಧ್ಯಾಯದಲ್ಲಿ 2 ವಾಕ್ಯಗಳಿದೆ. ಇದು ಚಿಕ್ಕ ಅಧ್ಯಾಯ. ಈ ದೊಡ್ಡ ಅಧ್ಯಾಯದ ಕುರಿತಾಗಿ ನಾವು ನೋಡುವುದಾದರೆ, ಹಳೆ ಒಡಂಬಡಿಕೆಯಲ್ಲಿ ಕೀರ್ತನೆಗಳು 150 ಅಧ್ಯಾಯಗಳಿರುವಂಥ ಪುಸ್ತಕದಲ್ಲಿ 119ನೇ ಅಧ್ಯಾಯದಲ್ಲಿ 176 ವಾಕ್ಯಗಳಿದೆ. ಇದು ದೊಡ್ಡ ಅಧ್ಯಾಯ. ಈಗ ಚಿಕ್ಕ ವಾಕ್ಯದ ಕುರಿತು, ದೊಡ್ಡ ವಾಕ್ಯದ ಕುರಿತು, ಅಂದರೆ ಸತ್ಯವೇದದಲ್ಲಿ ನಾವು ಚಿಕ್ಕ ವಾಕ್ಯದ ಕುರಿತಾಗಿ ನಾವು ನೋಡುವುದಾದರೆ, ಹಳೆ ಒಡಂಬಡಿಕೆಯಲ್ಲಿ 2ನೇ ಪುಸ್ತಕ ವಿಮೋಚನ ಕಂಡ 40 ಅಧ್ಯಾಯಗಳಿರುವಂಥ ಪುಸ್ತಕ. ಅದರಲ್ಲಿ 20ನೇ ಅಧ್ಯಾಯ 15ನೇ ವಾಕ್ಯ ಚಿಕ್ಕ ವಾಕ್ಯ, ಅಂದರೆ ಕದಿಯಬಾರದು. ಅದೇ ವಾಕ್ಯವು ಸತ್ಯವೇದದಲ್ಲಿ 5ನೇ ಪುಸ್ತಕ ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಕೂಡ ಈ ವಾಕ್ಯವನ್ನು ಕಾಣಬಹುದು. ಈಗ ಸತ್ಯವೇದದಲ್ಲಿ 66 ಪುಸ್ತಕಗಳಿರುವಂಥ ಸತ್ಯವೇದ. ಈ 66 ಪುಸ್ತಕಗಳಲ್ಲಿ ಯಾವ ಪುಸ್ತಕದಲ್ಲಿ 66 ಅಧ್ಯಾಯಗಳಿರುವಂಥ ಪುಸ್ತಕಗಳಿವೆಂದರೆ, ಒಂದೇ ಒಂದು ಪುಸ್ತಕ, ಯೆಶಾಯನ ಬರೆದ ಪ್ರವಾದನೆ ಗ್ರಂಥದಲ್ಲಿ ಮಾತ್ರ 66 ಅಧ್ಯಾಯಗಳಿರುವಂಥದ್ದು ಒಂದೇ ಒಂದು ಪುಸ್ತಕ. ಈಗ ಪ್ರತಿಯೊಂದು ಪುಸ್ತಕದಲ್ಲಿ ನಾವು ವಾಕ್ಯಗಳನ್ನು ಕಾಣುತ್ತೇವೆ. ಅದೇ ರೀತಿಯಾಗಿ ವಾಕ್ಯ 1ರಲ್ಲಿ ಆರಂಭಗೊಂಡು 66ರಲ್ಲಿ ಮುಕ್ತಾಯವಾಗಬೇಕು ಅಂಥ ಪುಸ್ತಕಗಳೆಷ್ಟಿವೆಂದರೆ, ಸತ್ಯವೇದದಲ್ಲಿ 3 ಪುಸ್ತಕದಲ್ಲಿ ನಾವು ಕಾಣುತ್ತೇವೆ. ಮೊದಲನೇದಾಗಿ ಹಳೆ ಒಡಂಬಡಿಕೆಯಲ್ಲಿ 11ನೇ ಪುಸ್ತಕ 1 ಅರಸುಗಳು 22 ಅಧ್ಯಾಯಗಳಿರುವಂಥ ಪುಸ್ತಕ. ಅದರಲ್ಲಿ 8ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದರೆ, ವಾಕ್ಯ 1ರಲ್ಲಿ ಆರಂಭಗೊಂಡು 66ರಲ್ಲಿ ಆ 8ನೇ ಅಧ್ಯಾಯ ಮುಕ್ತಾಯವಾಗುತ್ತದೆ. ಎರಡನೆಯದಾಗಿ ಹಳೆ ಒಡಂಬಡಿಕೆಯಲ್ಲಿ 25ನೇ ಪುಸ್ತಕ ಪ್ರಲಾಪಗಳು 5 ಅಧ್ಯಾಯಗಳಿರುವಂಥ ಪುಸ್ತಕ. ಅದರಲ್ಲಿ 3ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದರೆ, ವಾಕ್ಯ 1ರಲ್ಲಿ ಆರಂಭಗೊಂಡು 66ರಲ್ಲಿ ಆ 3ನೇ ಅಧ್ಯಾಯ ಮುಕ್ತಾಯವಾಗುತ್ತದೆ. ಮೂರನೆಯದಾಗಿ ನಾವು ನೋಡುತ್ತೀವಿ, ಹೊಸ ಒಡಂಬಡಿಕೆಯಲ್ಲಿ 1ನೇ ಪುಸ್ತಕ ಮತ್ತಾಯನ ಬರೆದ ಸುವಾರ್ತೆ 28 ಅಧ್ಯಾಯಗಳಿರುವಂಥ ಪುಸ್ತಕ. ಅದರಲ್ಲಿ ನಾವು 27ನೇ ಅಧ್ಯಾಯದಲ್ಲಿ ವಾಕ್ಯ 1ರಲ್ಲಿ ಆರಂಭಗೊಂಡು 66ರಲ್ಲಿ ಆ ಅಧ್ಯಾಯವು ಮುಕ್ತಾಯವಾಗುತ್ತದೆ. ಇಲ್ಲಿ ನಾವು ಹಳೆ ಒಡಂಬಡಿಕೆಯಲ್ಲಿ 39 ಪುಸ್ತಕಗಳು, ಹೊಸ ಒಡಂಬಡಿಕೆಯಲ್ಲಿ 27 ಪುಸ್ತಕಗಳು. ಅಲ್ಲಿ 39, ಇಲ್ಲಿ 27 ಸೇರಿ 66 ಆಗುತ್ತೆ. ಈ ಹೊಸ ಒಡಂಬಡಿಕೆಯಲ್ಲಿ 1ನೇ ಪುಸ್ತಕ 28 ಅಧ್ಯಾಯಗಳಿರುವುದಾದರೆ ಕೂಡ ಅಲ್ಲಿ 27ನೇ ಅಧ್ಯಾಯದಲ್ಲೇ 66 ವಾಕ್ಯಗಳಲ್ಲಿ ಆ 27ನೇ ಅಧ್ಯಾಯ ಮುಕ್ತಾಯವಾಗುತ್ತದೆ. ಇನ್ನೊಂದು ಕಾರ್ಯ ಕೂಡ ನಾವು ಸತ್ಯವೇದದಲ್ಲಿ ನಾವು ನೋಡುವುದಾದರೆ, ಇಡೀ ಈ ಸತ್ಯವೇದದಲ್ಲಿರುವಂಥ ಪುಟಗಳು 1364 ಪುಟಗಳಿದೆ. ಈ 66 ಪುಸ್ತಕಗಳಲ್ಲಿ ಯಾವ ಪುಸ್ತಕದಲ್ಲಿ ನಾವು 1364 ವಾಕ್ಯಗಳನ್ನು ನಾವು ಕಾಣುತ್ತೀವಂತ ನೋಡಬಹುದು. ನಾವು ಒಂದೇ ಒಂದು ಪುಸ್ತಕದಲ್ಲಿ ಮಾತ್ರ ಅದು ಬರೆಯಲ್ಪಟ್ಟಿದೆ. ಯೆರೆಮೀಯನ ಬರೆದ ಪ್ರವಾದನೆ ಗ್ರಂಥ 52 ಅಧ್ಯಾಯಗಳಿರುವಂಥ ಪುಸ್ತಕ. ಅದರಲ್ಲಿರುವಂಥ ವಾಕ್ಯಗಳು 1364 ವಾಕ್ಯಗಳಿವೆ. ಇಡೀ ಸತ್ಯವೇದದಲ್ಲಿರುವಂಥ ಪುಟಗಳು 1364 ಪುಟಗಳು. ಯೆಶಾಯನ ಬರೆದ ಪ್ರವಾದನೆ ಗ್ರಂಥದಲ್ಲಿ ಕೂಡ 1364 ವಾಕ್ಯಗಳಿರುವಂಥ ಪುಸ್ತಕ. ಕರ್ತನಿಗೆ ಮಹಿಮೆ ಉಂಟಾಗಲಿ. ಇದು ಕರ್ತನ ನಾಮದ ಮಹಿಮೆಗಾಗಿ ಕರ್ತನ ಈ ರೀತಿಯಾಗಿ
ಬಾಯಿ ಪಾಠ ಮಾಡಲಿಕ್ಕೆ ಆತನು ಕೊಟ್ಟಂಥ ಜ್ಞಾನಕ್ಕಾಗಿ ದೇವರಿಗೆ ಮಹಿಮೆ ಉಂಟಾಗಲಿ. ಇದನ್ನು ವೀಕ್ಷಿಸುವಂಥ ಕೇಳುವಂಥವರು ಕೂಡ ವಾಕ್ಯಗಳನ್ನು ಕಲಿತು ಮತ್ತು ಸಭೆಯಲ್ಲಿರುವವರಿಗೂ ವಾಕ್ಯಗಳನ್ನು ಕಲಿಸಬೇಕಾಗಿ ನಾನು ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ಅದಕ್ಕಾಗಿ ನಾನು ಹೇಳಿಕೊಳ್ಳುತ್ತೇನೆ. ಇದರ ಮೂಲಕವಾಗಿ ಕರ್ತನ ನಾಮ ಮಾತ್ರ ಮಹಿಮೆ ಪಡಲಿ. ಹಲ್ಲೆಲೂಯಾ. ಕರ್ತನಿಗೆ ಮಹಿಮೆ ಉಂಟಾಗಲಿ. ಆಮೇನ್.